ಶಾಸ್ತ್ರಿಗಳೇ, ಇವಾಗ ದ್ವಾದಶ ರಾಶಿಗಳ ವಾರದ ಫಲವನ್ನು ನೋಡುವಂಥ ಟೈಮ್. ತುಲಾ, ವೃಶ್ಚಿಕ, ಧನು ರಾಶಿಯ ಈ ವಾರದ ಫಲಾಫಲ ತಿಳಿಸೋದಾದರೆ ನೋಡೋಣ. ತುಲಾ ರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದ ಆದಿಯಲ್ಲಿ? ವೃತ್ತಿಯಲ್ಲಿ ಮಾತಿನ ಕೌಶಲ್ಯ ಚೆನ್ನಾಗಿರುತ್ತದೆ, ಕುಟುಂಬದಲ್ಲಿ ಅನುಕೂಲ ಚೆನ್ನಾಗಿದೆ, ಸ್ತ್ರೀಯರಿಗೆ ಧನಲಾಭ, ಮಕ್ಕಳಿಂದ ಸ್ವಲ್ಪ ತೊಂದರೆ ತೊಡಕು ಉಂಟಾಗುವ ಸಾಧ್ಯತೆ ಇದೆ. ತುಲಾ ರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿದೆ? ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ಶುಕ್ರ ಚೆನ್ನಾಗಿದ್ದಾನೆ. ಸಪ್ತಮದಲ್ಲಿ ಶುಕ್ರ ಇದ್ದಾಗ ಶುಭದೃಷ್ಟಿ ಅಂತ ನಿಮ್ಮ ನೋಟಕ್ಕೆ ಒಂದು ಸೌಮ್ಯತೆ, ಒಂದು ಏನು ಫಲ, ಹಾಗೆ ಆಯ್ತು ಅವ್ರು ನೋಡಿದ್ರೆ ಯಾಕೋ ಹಾಗನ್ನಿಸ್ತಾ ಅಂತ ಗೌರವ ಬರ್ತಾ ಇದೆ. ಈ ರೀತಿಯಲ್ಲಿ ಆ ರೀತಿಯ ಒಂದು ಶುಭ ಫಲ ಕಾಣ್ತೀರಾ. ಮತ್ತು ಕರ್ಮಾಧಿಪತಿ ಚೆನ್ನಾಗಿದ್ದಾನೆ, ಧನಸ್ಥಾನದಲ್ಲಿದ್ದ ಕಾರ್ಯಗಳಿಗೆ ಬಹಳ ವಿಶೇಷ ಮಾನ್ಯತೆ ಸಿಗುತ್ತೆ, ಕಾರ್ಯಗಳಿಗೆ ಧನಲಾಭ ಬರುತ್ತೆ, ಅದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ನರ್ಸರಿ, ಮತ್ತು ತರಕಾರಿ, ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಹಾಲು, ಹೈನು, ಈ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಧನ ಸಮೃದ್ಧಿಗೆ ಒಂದು ಕಾಲ ಸೂಚಿಸ್ತಾ ಇದೆ. ದೈವಾನುಕೂಲವೂ ಚೆನ್ನಾಗಿದೆ. ಹೀಗಾಗಿ ಹೆಚ್ಚಿನ ಪಾಲು ಚೆನ್ನಾಗಿದೆ, ಆತಂಕ ಬೇಡ. ಕುಟುಂಬದಲ್ಲೂ ಅಷ್ಟೇ ಸ್ತ್ರೀಯರಿಗೆ ಮಾನ್ಯತೆ, ಗೌರವ ಸಿಗುತ್ತೆ. ನಿಮ್ಮ ಮಾತಿಗೆ ಒಂದು ಸಣ್ಣ ಮಾತಿಗೆ ಒಂದು ಬೆಲೆ ಬಂದು ನಿಮಗೂ ಒಂದು ನೀನು ಇಷ್ಟು ಗೌರವ ಇದೆಯಲ್ಲ ಅಂತ ಒಂದು ಸಮಾಧಾನ ಆಗುತ್ತೆ. ಆ ರೀತಿಯ ಶುಭ ಫಲ ಚೆನ್ನಾಗಿದೆ. ಇನ್ನು ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಸಹೋದರಲ್ಲಿ ಸ್ವಲ್ಪ ಸಹಕಾರ ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ನಂಬಿಕೆಯ ಫಲ ಚೆನ್ನಾಗಿದೆ, ವಿಶ್ವಾಸ ಇಡ್ತೀರ ಇನ್ನೊಬ್ಬರಲ್ಲಿ. ವಸ್ತು ನಷ್ಟತೆ, ಅಪಮಾನ ಕೂಡ ಇದೆ. ಗಂಭೀರ ವಿಚಾರಗಳು ಸ್ವಲ್ಪ ಸೋಲಾಗಬಹುದು. ಚರ್ಚೆ, ವಾದ ಇವುಗಳಲ್ಲಿ ಪಾಲ್ಗೊಳ್ಬೇಡಿ ಕೊನೆಯಲ್ಲಿ. ಮತ್ತು ವ್ಯಯಾಧಿಪತಿ, ಭಾಗ್ಯಾಧಿಪತಿಯೂ ಆದಂಥ ಬುಧ ಬಲಹೀನಾದಾಗ ಅದೃಷ್ಟ ಕೈತಪ್ಪಿ ಹೋಗಿಬಿಡುತ್ತೆ. ನಿಮಗೆ ದಕ್ಕಬೇಕಾದ ಇನ್ನೊಬ್ಬರು ಪಾಲಾಗಿಬಿಡುತ್ತೆ. ಆಗ ನಾವು ರಾಡಿ ಮಾಡ್ಕೋಬಾರ್ದು. ಹೀಗಾಗಿ ಸಮಾಧಾನ ಬೇಕು. ನಿಮ್ಮ ಪಾಲಿಂದ ಬರುತ್ತೆ. ನಾವು ಸುಭಾಷಿತ ನೋಡಿದ್ವಲ್ಲ, ದೈವ ಒಂದು ಕಾಲದಲ್ಲಿ ನಮಗೆ ಬೇಕಾದ್ದನ್ನು ತಂದು ಕೊಡುತ್ತೆ, ಅಲ್ಲಿವರೆಗೆ ನಮಗೆ ತಾಳ್ಮೆ ಬೇಕಾಗುತ್ತೆ. ಹೀಗಾಗಿ ಆ ತಾಳ್ಮೆ ಬೇಕು. ಕೊನೆಯಲ್ಲಿ ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಪರಿಹಾರಕ್ಕೆ ಏನಪ್ಪ ಅಂದರೆ, ಕೃಷ್ಣ ಸನ್ನಿಧಾನದಲ್ಲಿ ಕ್ಷೀರ ಸಮರ್ಪಣೆ, ಹಾಲಿನ ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಕೃಷ್ಣನಿಗೆ ಪ್ರಯತ್ನ ಮಾಡಿ ಸಾಧ್ಯವಾದರೆ. ಇನ್ನು ವೃಶ್ಚಿಕ ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು, ದೈವಾನುಕೂಲದಿಂದ ಸಹಾಯವೂ ಇದೆ. ತೊಡಕುಂಟಾಗಿದ್ದು ತೊಡಕು ಅನಿಸೋದಿಲ್ಲ, ಆ ರೀತಿಯಲ್ಲಿ ಬಚಾವಾಗ್ತೀರ. ಮತ್ತು ಬಹಳ ಮುಖ್ಯವಾಗಿ ವಿಘ್ನಗಳು ಬರಬಹುದು. ತೊಡಕಿ ನೀವು ಯಾವುದೋ ಒಂದು ಹೊಸ ಕೆಲಸವೋ ಮತ್ತೊಂದು ಅಂದರೆ ಅದಕ್ಕೆ 108 ವಿಘ್ನಗಳು ಅಂತೀವಲ್ಲ, ಆ ರೀತಿಯಲ್ಲಿ ತೊಡಕು, ತೊಂದರೆ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಅದರ ನಿವಾರಣೆಗೆ ಗಣಪತಿ ಪ್ರಾರ್ಥನೆ, ಗಣಪತಿ ಮಂದಿರಕ್ಕೆ ಹೋಗಿ ಕಾರ್ಯ ಪ್ರಾರಂಭ ಮಾಡೋದು ತುಂಬ ಒಳ್ಳೆಯದು. ಸಂಗಾತಿ ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಕಾಣಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಶುಕ್ರ ಷಷ್ಠದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಹೇಗೆ ಸ್ವಲ್ಪ ಹುಷಾರು. ಬಂಧು ಸ್ನೇಹಿತರಲ್ಲಿ ಸ್ವಲ್ಪ ತಗಾದೆಗಳು, ಘರ್ಷಣೆಗಳು. ಅಲ್ಲಿ ಬುಧ ರಾಹು ಸೇರಿದಾಗ ಬೇಡದ ಆಲೋಚನೆ ಬಂದುಬಿಡುತ್ತೆ. ಅವರು ಮಾಡಿಲ್ಲದೇ ಇದ್ದರೂ ಅವರೇ ಮಾಡಿದ್ದಾರೆ ಅಂತಕ್ಕಂಥ ಒಂದು ಭಾವನೆಗಳು, ಅಪನಂಬಿಕೆ, ಆ ಥರದ್ದೆಲ್ಲ ಶುರುವಾಗ್ಬಿಡುತ್ತೆ ಬಂಧುಗಳಲ್ಲಿ, ಸ್ನೇಹಿತರ ವಿಚಾರದಲ್ಲಿ. ಈ ರೀತಿಯ ಒಂದು ಸ್ವಲ್ಪ ತೊಡಕಿದೆ. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ನಿಮಗೆ ವೃತ್ತಿಯಲ್ಲಿ ವಿಘ್ನಗಳು, ಸವಾಲುಗಳು ಇದೆ. ಇನ್ನು ಕುಟುಂಬದಲ್ಲೂ ಅಷ್ಟೇ, ಕುಟುಂಬದಲ್ಲಿ ಸ್ವಲ್ಪ ಸಹಕಾರ ಕಾಣ್ತೀರ. ಅಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಈ ಕಾರಣದಿಂದಾಗಿ ಸ್ವಲ್ಪ ಅನುಕೂಲ, ಸ್ತ್ರೀಯರಿಗೆ ಬಲ ಬರ್ತಕ್ಕಂಥದ್ದು, ಮಾತಿನಲ್ಲಿ ಒಂದು ಹಿತವಾದ ಫಲ ಉಂಟಾಗ್ತಕ್ಕಂಥದ್ದು, ಮಾತಿಗೆ ಬೆಲೆ ಬರ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ಚೆನ್ನಾಗಿದೆ. ಆದರೆ ಸಂಗಾತಿಯಲ್ಲಿ ಮನಸ್ತಾಪ ಇದೆ. ವ್ಯಾಪಾರದಲ್ಲೂ ಅಷ್ಟೇ ಮನಸ್ತಾಪಗಳು ಬರುತ್ತೆ. ಅದರಲ್ಲೂ ವಸ್ತ್ರಾಭರಣ, ವಸ್ತ್ರಾಲಂಕಾರ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ತೊಡಕು, ತೊಂದರೆ, ಯಾವುದೋ ಒಂದು ಸಂದಿಗ್ಧಕ್ಕೆ ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತ, ಪ್ರಮಾದಕ್ಕೆ ಸಿಕ್ಕಾಕೊಂಡಲ್ಲ ಅಂತಕ್ಕಂಥ ಆ ಒಂದು ಭಯ ಇದೆ. ಕೋಪ, ಉಗ್ರ ಸ್ವಭಾವ ಕೂಡ. ಬುಧ ಬೇರೆ ಬಲಹೀನನಾಗ್ತಾನೆ ವೃಶ್ಚಿಕ ರಾಶಿಯವರಿಗೆ. ಹೀಗಾಗಿ ಲಾಭ ಕಳೆದು ಹೋಗಿಬಿಡ್ತಕ್ಕಂಥದ್ದು, ಬುದ್ಧಿಗೆಟ್ಟು ಯಾವುದೋ ಬೇಡದೇ ಇರತಕ್ಕಂಥ ಕಡೆ ಇನ್ವೆಸ್ಟ್ ಮಾಡಿಬಿಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಒತ್ತಡ ಬಂದುಬಿಡುತ್ತೆ. ಗ್ರಹಗಳು ಬಲಹೀನವಾದಾಗ ನಮಗೆ ನಾವೇ ಬುದ್ಧಿವಂತರು ಅಂತ ಹೇಳೋ ಆ ಅಹಂಕಾರ ಬಂದು ಕೂತು ನಮ್ಮನ್ನು ಹಾಳು ಮಾಡಿಬಿಡುತ್ತೆ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ಬುದ್ಧಿಗೆಡುತ್ತೆ, ಹುಷಾರು. ಪ್ರಾರ್ಥನೆಗೆ ಏನಪ್ಪ ಅಂತಂದರೆ, ನರಸಿಂಹಸ್ವಾಮಿ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಅದು ತುಂಬ ಸಹಾಯ ಮಾಡುತ್ತೆ. ಆ ಬುದ್ಧಿಯನ್ನು ಸ್ವಲ್ಪ ತಿಳಿ ಮಾಡುತ್ತೆ, ಅದು ಬೇಕಾಗಿದೆ. ಇನ್ನು ಧನುರಾಶಿ ನೋಡೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ತೊಡಕುಗಳು, ಅನಗತ್ಯ ಸಲಹೆ, ತೊಂದರೆ ಸಿಗ್ಬೋದು, ಹುಷಾರು. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ವ್ಯಯ, ಅಲೆದಾಟ ಇದೆ. ಚಂದ್ರ ವೇದದಲ್ಲಿ ಸಂಚರಿಸ್ತಾನೆ. ಈ ಕಾರಣದಿಂದಾಗಿ ಅತಿಶಯವಾಗಿ ಶಾಪಿಂಗು ಮತ್ತೊಂದು ಹೊರಟು ಬಿಟ್ಟರೆ ಕ್ರೆಡಿಟ್ ಕಾರ್ಡು ಮುಗಿದು ಮತ್ತಿನ್ನೇನು ಮುಂದಿನ ಸಲಕ್ಕೂ ಸಿಗುತ್ತೆ, ಈ ಥರದ್ದೆಲ್ಲ ಆಲೋಚನೆ. ಅಥವಾ ಇನ್ಯಾರ್ದು ಅಕ್ಕಪಕ್ಕದಲ್ಲಿರೋ ಕ್ರೆಡಿಟ್ ಕಾರ್ಡು, ಈ ಥರದ ಪರಿಸ್ಥಿತಿ ಬಂದುಬಿಡುತ್ತೆ. ಹುಷಾರು, ಲಿಮಿಟ್ ಬೇಕಾಗುತ್ತೆ. ನಮ್ಮದು ಚೌಕಟ್ಟು ಏನು ಅಂತ ನೋಡ್ಕೋಬೇಕಾಗುತ್ತೆ. ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆ ಬೇಕು. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ತುಂಬ ಚೆನ್ನಾಗಿದೆ, ಸಂಶಯ ಇಲ್ಲ. ವೃತ್ತಿಯಲ್ಲೂ ಸ್ವಲ್ಪ ಹುಷಾರು. ಇನ್ನೊಬ್ಬರ ಮಾತು ಕೇಳಿ ಕೆಲಸ ಹಾನಿ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನೊಬ್ಬರ ಸಲಹೆಗಳು ನಿಮ್ಮನ್ನು ಹಾಳು ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ವಾರದ ಆದಿಯಲ್ಲಿ ಹುಷಾರು. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಏನು ಲಾಸ್ ಮಾಡ್ಕೊಂಡಿದ್ರು ಅದನ್ನು ಮತ್ತೆ ಗಳಿಸೋ ಪ್ರಯತ್ನ ಆಗುತ್ತೆ.
ಸ್ತ್ರೀಯರು ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ವೃತ್ತಿಯಲ್ಲಿ ಅನಾನುಕೂಲ ಇದೆ, ಬಂಧು ಸ್ನೇಹಿತರಲ್ಲಿ ಕಲಹ, ಸಾಲ ಶತ್ರುಗಳ ಬಾಧೆ ಇದೆ. ಆದರೆ ಚಂದ್ರ ಜನ್ಮದಲ್ಲಿ ಸಂಚರಿಸೋದು ಮತ್ತು ಕೊನೆಗೆ ಧನಸ್ಥಾನದಲ್ಲಿ ಬರುವಾಗ ಸ್ವಲ್ಪ ಮಟ್ಟಿಗೆ ಅನುಕೂಲ ಉಂಟು ಮಾಡಿಕೊಡ್ತಾನೆ, ಆತಂಕ ಬೇಡ. ಹೆಣ್ಮಕ್ಳಿಗೆ ಹೆಚ್ಚಿನ ಒಂದು ಬಲ ಉಂಟಾಗುತ್ತೆ, ಅವರ ಸಲಹೆ ತೊಗೊಳ್ಳೋದು ಬಹಳ ಒಳ್ಳೆಯದು. ಆದರೆ ಕರ್ಮಾಧಿಪತಿ ವೀಕ್ ಆಗ್ತಾನೆ, ಈ ಕಾರಣದಿಂದ ವೃತ್ತಿಯಲ್ಲಿ ಮಾತ್ರ ತುಂಬ ಎಚ್ಚರಿಕೆ ಬೇಕು. ಮತ್ತು ಸುಖ ಹಾನಿ ಆಗುತ್ತೆ, ನೆಮ್ಮದಿ ಹಾಳಾಗುತ್ತೆ. ಸ್ನೇಹಿತರು ಬಂಧುಗಳ ವಿಚಾರದಲ್ಲಿ ಮನಸ್ತಾಪಗಳು ಬರೋದು, ಅವರಿಂದ ಅಪವಾದ ಕೇಳಬೇಕಾದ ಪರಿಸ್ಥಿತಿ ಬರಬಹುದು. ಈ ರೀತಿಯ ಒಂದು ಸಾಧ್ಯತೆ ಇದೆ. ಸಪ್ತಮಾಧಿಪತಿ ಹೌದು, ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿಬಿಡಬಹುದು. ಬಹಳ ಮುಖ್ಯವಾಗಿ ಸ್ನೇಹಿತರು ಬಂಧುಗಳಲ್ಲಿ, ವೃತ್ತಿಯಲ್ಲಿ ಬಹಳ ಎಚ್ಚರ ವಹಿಸಿ. ಪ್ರಾರ್ಥನೆಗೆ ಧನುರಾಶಿಯವರು ವಿಷ್ಣು ಸನ್ನಿಧಾನಕ್ಕೆ ತುಳಸಿ ಅರ್ಚನೆ ಮಾಡಿಸ್ತಕ್ಕಂಥದ್ದು, ತುಳಸಿ ಸಮರ್ಪಣೆ, ಹೆಸರು ಕಾಳು ಆಗುತ್ತೆ, ಇದನ್ನು ಸಮರ್ಪಣೆ ಮಾಡಿದ್ರೆ ತುಂಬ ಒಳ್ಳೆಯದು, ಅದನ್ನು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.